ರಾಜ್ಯದಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಗಳು ಒಂದು ರೀತಿಯಾಗಿದ್ರೆ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಒಂದು ರೀತಿಯಲ್ಲಿದೆ. ಏನು ರಾಜ್ಯದಲ್ಲಿರ್ತಕ್ಕಂತಹ ನಾನಾ ಪೊಲೀಸ್ ಠಾಣೆಗಳಿಗೆ ಸುಸಜ್ಜಿತವಾದ ಕಟ್ಟಡ ಇವತ್ತು ರಾಜ್ಯ ಸರ್ಕಾರ ಗೃಹ ಇಲಾಖೆ ನಿರ್ಮಾಣವನ್ನ ಮಾಡಿದ್ರೆ, ಇವತ್ತು ಹಂಪಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಇವತ್ತು ಗಮನಿಸಬಹುದು ಕೇವಲ ಸ್ಮಾರಕಗಳೆಲ್ಲ ನಡೀತಾ ಇದೆ. ಈಗ ಗಮನಿಸಬಹುದು ಹಂಪಿಗೆ ದೇಶ ವಿದೇಶಗಳ ಪ್ರಜೆಗಳು ಕೂಡ ಬರ್ತಾರೆ. ಆ ಪ್ರಜೆಗಳ ಸುರಕ್ಷತೆಗಾಗಿ ಮತ್ತು ಇಲ್ಲಿನ ಸ್ಮಾರಕಗಳ ಸಂರಕ್ಷಣೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಪೊಲೀಸ್ ಠಾಣೆ ಬರಬೇಕು ಅಂತ ಹೇಳೋದಾದ್ರೆ ಆ ಸ್ಮಾರಕಗಳಲ್ಲಿ ಇವತ್ತು ಪೊಲೀಸ್ ಠಾಣೆ ಅಂತಕ್ಕಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಲವಾರು ಏನೋ ದೇಶ ವಿದೇಶದ ಪ್ರವಾಸಿಗರು ಬರ್ತಾರೆ, ಗಣ್ಯರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಇವತ್ತು ಸ್ಮಾರಕಗಳಲ್ಲಿ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಮಳೆಗಾಲ ಬಂತು ಅಂತ ಹೇಳೋದಾದ್ರೆ ಇದು ಹಾವು ಚೇಳುಗಳ ಸಾಮ್ರಾಜ್ಯ ಒಂದ್ ಕಡೆ, ಮತ್ತೊಂದ್ ಕಡೆ ಇಲ್ಲಿ ಏನೋ ಗುಡ್ಡ ಹತ್ತಿರ ಇರೋ ಕಾರಣಕ್ಕೆ ಕರಡಿ ಅದರ ಜೊತೆಗೆ ಚಿರತೆಗಳು ಕೂಡ ಪ್ರತ್ಯಕ್ಷ ಆಗ್ತವೆ. ಕೆಲವೊಮ್ಮೆ ಠಾಣೆಯ ಒಳಗಡೆ ಕೂಡ ಚಿರತೆ ಕರಡಿಗಳು ಬಂದಿರತಕ್ಕಂಥದ್ದು ಬಾಗಿಲು ಹಾಕಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಈ ಪೊಲೀಸ್ ಠಾಣೆಯ ಪೊಲೀಸರಿಗೆ ಇರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಲವು ಬಾರಿ ಕೂಡ ಮನವಿ ಮಾಡಿದ್ರು ಕೂಡ ಇರ್ತಕ್ಕಂತಹ ಸಣ್ಣ ಒಂದು ಜಾಗದಲ್ಲೇ ಕಂಪ್ಯೂಟರ್ ಸಿಸ್ಟಮ್ಗಳನ್ನ ಇಟ್ಕೊಂಡು ಅವರವರ ಕೆಲಸವನ್ನ ಆ ಪೊಲೀಸರು ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಈ ಒಂದು ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡವನ್ನ ಕಲ್ಪಿಸಬೇಕು ಅಂತಕ್ಕಂತಹ ವಿಚಾರವಾಗಿ ಈ ಹಿಂದೆ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ಒಂದು ಹಂಪಿ ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಗಮನಿಸಬಹುದು ಒಂದ್ ಕಡೆ ಕಂಪ್ಯೂಟರ್ ಸಿಸ್ಟಮ್ಗಳು, ಅದರ ಜೊತೆಗೆ ಠಾಣಾ ಬರಹಗಾರರು, ಅದರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಕಚೇರಿಯನ್ನು ಕೂಡ ಕೊಠಡಿಯನ್ನು ಕೂಡ ನಾವು ನೋಡ್ತಿದ್ವಿ. ಮೇಲೆ ಎಲ್ಲ ಕಲ್ಲು ಬಂಡೆಗಳು, ಇದಕ್ಕೆ ಸಂಪೂರ್ಣವಾಗಿ ಸಣ್ಣ ಪುಟ್ಟ ಏನು ಗ್ಲಾಸ್ ಗಳನ್ನ ಹಾಕಿ ಇಲ್ಲಿ ಪೊಲೀಸ್ ಠಾಣೆಯನ್ನ ನಡೆಸ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ವಿಜಯನಗರ ಜಿಲ್ಲೆಯ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಈ ಪೊಲೀಸ್ ಠಾಣೆಗೆ ಇಂತಹ ಪೊಲೀಸ್ ಠಾಣೆ ಮಾದರಿ ಪೊಲೀಸ್ ಠಾಣೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಸ್ಮಾರಕಗಳಲ್ಲಿ ಈ ಒಂದು ಪೊಲೀಸ್ ಠಾಣೆ ನಡೀತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ. ಅದರ ಜೊತೆಗೆ ಮಳೆ ಬಂತು ಅಂತ ಹೇಳೋದಾದ್ರೆ ಸೋರ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿರ್ತಕ್ಕಂಥದ್ದು. ಇವತ್ತು ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇಲ್ಲಿ ಪೊಲೀಸರು ಜೀವ ಭಯದಲ್ಲಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಏನಿದೆ, ಹಂಪಿಗೆ ಪ್ರತ್ಯೇಕವಾದಂತಹ ಮಾದರಿ ಪೊಲೀಸ್ ಠಾಣೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ಲಾಗ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಗಳು ಒಂದು ರೀತಿಯಾಗಿದ್ರೆ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಒಂದು ರೀತಿಯಲ್ಲಿದೆ. ಏನು ರಾಜ್ಯದಲ್ಲಿರ್ತಕ್ಕಂತಹ ನಾನಾ ಪೊಲೀಸ್ ಠಾಣೆಗಳಿಗೆ ಸುಸಜ್ಜಿತವಾದ ಕಟ್ಟಡ ಇವತ್ತು ರಾಜ್ಯ ಸರ್ಕಾರ ಗೃಹ ಇಲಾಖೆ ನಿರ್ಮಾಣವನ್ನ ಮಾಡಿದ್ರೆ, ಇವತ್ತು ಹಂಪಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಇವತ್ತು ಗಮನಿಸಬಹುದು ಕೇವಲ ಸ್ಮಾರಕಗಳೆಲ್ಲ ನಡೀತಾ ಇದೆ. ಈಗ ಗಮನಿಸಬಹುದು ಹಂಪಿಗೆ ದೇಶ ವಿದೇಶಗಳ ಪ್ರಜೆಗಳು ಕೂಡ ಬರ್ತಾರೆ. ಆ ಪ್ರಜೆಗಳ ಸುರಕ್ಷತೆಗಾಗಿ ಮತ್ತು ಇಲ್ಲಿನ ಸ್ಮಾರಕಗಳ ಸಂರಕ್ಷಣೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಪೊಲೀಸ್ ಠಾಣೆ ಬರಬೇಕು ಅಂತ ಹೇಳೋದಾದ್ರೆ ಆ ಸ್ಮಾರಕಗಳಲ್ಲಿ ಇವತ್ತು ಪೊಲೀಸ್ ಠಾಣೆ ಅಂತಕ್ಕಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಲವಾರು ಏನೋ ದೇಶ ವಿದೇಶದ ಪ್ರವಾಸಿಗರು ಬರ್ತಾರೆ, ಗಣ್ಯರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಇವತ್ತು ಸ್ಮಾರಕಗಳಲ್ಲಿ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಮಳೆಗಾಲ ಬಂತು ಅಂತ ಹೇಳೋದಾದ್ರೆ ಇದು ಹಾವು ಚೇಳುಗಳ ಸಾಮ್ರಾಜ್ಯ ಒಂದ್ ಕಡೆ, ಮತ್ತೊಂದ್ ಕಡೆ ಇಲ್ಲಿ ಏನೋ ಗುಡ್ಡ ಹತ್ತಿರ ಇರೋ ಕಾರಣಕ್ಕೆ ಕರಡಿ ಅದರ ಜೊತೆಗೆ ಚಿರತೆಗಳು ಕೂಡ ಪ್ರತ್ಯಕ್ಷ ಆಗ್ತವೆ. ಕೆಲವೊಮ್ಮೆ ಠಾಣೆಯ ಒಳಗಡೆ ಕೂಡ ಚಿರತೆ ಕರಡಿಗಳು ಬಂದಿರತಕ್ಕಂಥದ್ದು ಬಾಗಿಲು ಹಾಕಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಈ ಪೊಲೀಸ್ ಠಾಣೆಯ ಪೊಲೀಸರಿಗೆ ಇರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಲವು ಬಾರಿ ಕೂಡ ಮನವಿ ಮಾಡಿದ್ರು ಕೂಡ ಇರ್ತಕ್ಕಂತಹ ಸಣ್ಣ ಒಂದು ಜಾಗದಲ್ಲೇ ಕಂಪ್ಯೂಟರ್ ಸಿಸ್ಟಮ್ಗಳನ್ನ ಇಟ್ಕೊಂಡು ಅವರವರ ಕೆಲಸವನ್ನ ಆ ಪೊಲೀಸರು ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಈ ಒಂದು ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡವನ್ನ ಕಲ್ಪಿಸಬೇಕು ಅಂತಕ್ಕಂತಹ ವಿಚಾರವಾಗಿ ಈ ಹಿಂದೆ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ಒಂದು ಹಂಪಿ ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಗಮನಿಸಬಹುದು ಒಂದ್ ಕಡೆ ಕಂಪ್ಯೂಟರ್ ಸಿಸ್ಟಮ್ಗಳು, ಅದರ ಜೊತೆಗೆ ಠಾಣಾ ಬರಹಗಾರರು,
ಅದರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಕಚೇರಿಯನ್ನು ಕೂಡ ಕೊಠಡಿಯನ್ನು ಕೂಡ ನಾವು ನೋಡ್ತಿದೀವಿ. ಮೇಲೆ ಎಲ್ಲ ಕಲ್ಲು ಬಂಡೆಗಳು, ಇದಕ್ಕೆ ಸಂಪೂರ್ಣವಾಗಿ ಸಣ್ಣ ಪುಟ್ಟ ಏನು ಗ್ಲಾಸ್ ಗಳನ್ನ ಹಾಕಿ ಇಲ್ಲಿ ಪೊಲೀಸ್ ಠಾಣೆಯನ್ನ ನಡೆಸ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ವಿಜಯನಗರ ಜಿಲ್ಲೆಯ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಈ ಪೊಲೀಸ್ ಠಾಣೆಗೆ ಇಂತಹ ಪೊಲೀಸ್ ಠಾಣೆ ಮಾದರಿ ಪೊಲೀಸ್ ಠಾಣೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಸ್ಮಾರಕಗಳಲ್ಲಿ ಈ ಒಂದು ಪೊಲೀಸ್ ಠಾಣೆ ನಡೀತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ. ಅದರ ಜೊತೆಗೆ ಮಳೆ ಬಂತು ಅಂತ ಹೇಳೋದಾದ್ರೆ ಸೋರ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿರ್ತಕ್ಕಂಥದ್ದು. ಇವತ್ತು ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇಲ್ಲಿ ಪೊಲೀಸರು ಜೀವ ಭಯದಲ್ಲಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಏನಿದೆ, ಹಂಪಿಗೆ ಪ್ರತ್ಯೇಕವಾದಂತಹ ಮಾದರಿ ಪೊಲೀಸ್ ಠಾಣೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ಲಾಗ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ರಾಜ್ಯದಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆಗಳು ಒಂದು ರೀತಿಯಾಗಿದ್ರೆ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಒಂದು ರೀತಿಯಲ್ಲಿದೆ. ಏನು ರಾಜ್ಯದಲ್ಲಿರ್ತಕ್ಕಂತಹ ನಾನಾ ಪೊಲೀಸ್ ಠಾಣೆಗಳಿಗೆ ಸುಸಜ್ಜಿತವಾದ ಕಟ್ಟಡ ಇವತ್ತು ರಾಜ್ಯ ಸರ್ಕಾರ ಗೃಹ ಇಲಾಖೆ ನಿರ್ಮಾಣವನ್ನ ಮಾಡಿದ್ರೆ, ಇವತ್ತು ಹಂಪಿಯಲ್ಲಿರ್ತಕ್ಕಂತಹ ಪೊಲೀಸ್ ಠಾಣೆ ಇವತ್ತು ಗಮನಿಸಬಹುದು ಕೇವಲ ಸ್ಮಾರಕಗಳೆಲ್ಲ ನಡೀತಾ ಇದೆ. ಈಗ ಗಮನಿಸಬಹುದು ಹಂಪಿಗೆ ದೇಶ ವಿದೇಶಗಳ ಪ್ರಜೆಗಳು ಕೂಡ ಬರ್ತಾರೆ. ಆ ಪ್ರಜೆಗಳ ಸುರಕ್ಷತೆಗಾಗಿ ಮತ್ತು ಇಲ್ಲಿನ ಸ್ಮಾರಕಗಳ ಸಂರಕ್ಷಣೆ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ಪೊಲೀಸ್ ಠಾಣೆ ಬರಬೇಕು ಅಂತ ಹೇಳೋದಾದ್ರೆ ಆ ಸ್ಮಾರಕಗಳು, ಇವತ್ತು ಸ್ಮಾರಕಗಳಲ್ಲಿ ಇವತ್ತು ಪೊಲೀಸ್ ಠಾಣೆ ಅಂತಕ್ಕಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಲವಾರು ಏನು ದೇಶ ವಿದೇಶದ ಪ್ರವಾಸಿಗರು ಬರ್ತಾರೆ, ಗಣ್ಯರು ಬರ್ತಾರೆ, ಎಲ್ಲರೂ ಕೂಡ ಬರ್ತಾರೆ. ಆದ್ರೆ ಇವತ್ತು ಸ್ಮಾರಕಗಳಲ್ಲಿ ನಡೀತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಮಳೆಗಾಲ ಬಂತು ಅಂತ ಹೇಳೋದಾದ್ರೆ ಇದು ಹಾವು ಚೇಳುಗಳ ಸಾಮ್ರಾಜ್ಯ ಒಂದ್ ಕಡೆ, ಮತ್ತೊಂದ್ ಕಡೆ ಇಲ್ಲಿ ಏನೋ ಗುಡ್ಡ ಹತ್ತಿರ ಇರೋ ಕಾರಣಕ್ಕೆ ಕರಡಿ, ಅದರ ಜೊತೆಗೆ ಚಿರತೆಗಳು ಕೂಡ ಪ್ರತ್ಯಕ್ಷ ಆಗ್ತವೆ. ಕೆಲವೊಮ್ಮೆ ಠಾಣೆಯ ಒಳಗಡೆ ಕೂಡ ಚಿರತೆ ಕರಡಿಗಳು ಬಂದಿರತಕ್ಕಂಥದ್ದು, ಬಾಗಿಲು ಹಾಕಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಈ ಪೊಲೀಸ್ ಠಾಣೆಯ ಪೊಲೀಸರಿಗೆ ಇರ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಹಲವು ಬಾರಿ ಕೂಡ ಮನವಿ ಮಾಡಿದ್ರು ಕೂಡ ಇರ್ತಕ್ಕಂತಹ ಸಣ್ಣ ಒಂದು ಜಾಗದಲ್ಲೇ ಕಂಪ್ಯೂಟರ್ ಸಿಸ್ಟಮ್ಗಳನ್ನ ಇಟ್ಕೊಂಡು ಅವರವರ ಕೆಲಸವನ್ನ ಆ ಪೊಲೀಸರು ಮಾಡ್ತಾ ಇರ್ತಕ್ಕಂತಹ ದೃಶ್ಯಗಳು ನಾವು ನಿಮ್ಗೆ ತೋರಿಸ್ತಾ ಇರ್ತಕ್ಕಂಥದ್ದು. ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಈ ಒಂದು ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡವನ್ನ ಕಲ್ಪಿಸಬೇಕು ಅಂತಕ್ಕಂತಹ ವಿಚಾರವಾಗಿ ಈ ಹಿಂದೆ ಸಾಕಷ್ಟು ಬಾರಿ ಸ್ಥಳೀಯರು ಮನವಿಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಈ ಒಂದು ಹಂಪಿ ಪೊಲೀಸ್ ಠಾಣೆಗೆ ಸ್ವಂತ ಕಟ್ಟಡ ಆಗದೆ ಇರತಕ್ಕಂಥದ್ದು ನಿಜಕ್ಕೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಗಮನಿಸಬಹುದು ಒಂದ್ ಕಡೆ ಕಂಪ್ಯೂಟರ್ ಸಿಸ್ಟಮ್ಗಳು, ಅದರ ಜೊತೆಗೆ ಠಾಣಾ ಬರಹಗಾರರು, ಅದರ ಜೊತೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರ ಕಚೇರಿಯನ್ನು ಕೂಡ ಕೊಠಡಿಯನ್ನು ಕೂಡ ನಾವು ನೋಡ್ತಿದೀವಿ. ಮೇಲೆ ಎಲ್ಲ ಕಲ್ಲು ಬಂಡೆಗಳು, ಇದಕ್ಕೆ ಸಂಪೂರ್ಣವಾಗಿ ಸಣ್ಣ ಪುಟ್ಟ ಏನು ಗ್ಲಾಸ್ ಗಳನ್ನ ಹಾಕಿ ಇಲ್ಲಿ ಪೊಲೀಸ್ ಠಾಣೆಯನ್ನ ನಡೆಸ್ತಾ ಇರ್ತಕ್ಕಂತಹ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತೀವಿ. ವಿಜಯನಗರ ಜಿಲ್ಲೆಯ ವಿಶ್ವವಿಖ್ಯಾತ ಹಂಪಿಯಲ್ಲಿರ್ತಕ್ಕಂತಹ ಈ ಪೊಲೀಸ್ ಠಾಣೆಗೆ ಇಂತಹ ಪೊಲೀಸ್ ಠಾಣೆ ಮಾದರಿ ಪೊಲೀಸ್ ಠಾಣೆಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಸ್ಮಾರಕಗಳಲ್ಲಿ ಈ ಒಂದು ಪೊಲೀಸ್ ಠಾಣೆ ನಡೀತಾ ಇರ್ತಕ್ಕಂಥದ್ದು ಎಷ್ಟು ಸರಿ ಅಂತಕ್ಕಂಥದ್ದನ್ನ ಸ್ಥಳೀಯರು ಪ್ರಶ್ನೆ ಮಾಡ್ತಾರೆ. ಅದರ ಜೊತೆಗೆ ಮಳೆ ಬಂತು ಅಂತ ಹೇಳೋದಾದ್ರೆ ಸೋರ್ತಕ್ಕಂತಹ ಒಂದು ಸನ್ನಿವೇಶ ಕೂಡ ಇಲ್ಲಿರ್ತಕ್ಕಂಥದ್ದು. ಇವತ್ತು ಸ್ಥಳೀಯರು ಸಾಕಷ್ಟು ಬಾರಿ ಮನವಿಯನ್ನು ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇಲ್ಲಿ ಪೊಲೀಸರು ಜೀವ ಭಯದಲ್ಲಿ ಕೆಲಸ ಮಾಡ್ತಕ್ಕಂತಹ ಪರಿಸ್ಥಿತಿ ಇವತ್ತು ಎದುರಾಗಿದೆ. ಹಾಗಾಗಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ವಿಶ್ವವಿಖ್ಯಾತ ಹಂಪಿ ಏನಿದೆ, ಹಂಪಿಗೆ ಪ್ರತ್ಯೇಕವಾದಂತಹ ಮಾದರಿ ಪೊಲೀಸ್ ಠಾಣೆಯನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ಲಾಗ್ತಾ ಇದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.